ಇಂಗ್ಲೀಷ್ನವರಿಗೆ ಹಾಯ್, ಕನ್ನಡದವರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರ್ಮಾಸ್ ಬಾಸ್. ಅನ್ಲಿಮಿಟೆಡ್ ಅಂತೇಳಿ ಹೇಳಿ ನಾವು ಇದು ಎಂಥ ಹೆಸರು ಅಂತೇಳಿ ಗೊತ್ತಾಗ್ತಿಲ್ಲ ನನಗೆ. ಸುಖ ಸೌಕ್ ಅಂತೇಳಿ ಹೇಳಿ ಒಂದು ಹೋಟ್ಲಿಗೆ ಬಂದಿದ್ದೇವೆ. ಹೋಟೆಲ್ ರೆಸ್ಟೋರೆಂಟ್, ಇಂಗ್ಲೀಷ್ನಲ್ಲಿ ರೆಸ್ಟೋರೆಂಟ್, ಕನ್ನಡದಲ್ಲಿ ಉಪಹಾರ ಗೃಹ. ಅಕ್ಕನವರೆಲ್ಲ ಮೊದಲೇ ಹೋಗಿದ್ದಾರಂತೆ, ಆಲ್ರೆಡಿ ಹೋಗಿದ್ದಾರಂತೆ. ನಾವು ರೆಸ್ಟೋರೆಂಟ್ ಎಂಟ್ರಿ ಆಗ್ತಿದ್ದಾಗೆ ನಮ್ಮದು ಇಂಗ್ಲೀಷ್ ಸ್ಟಾರ್ಟ್ ಆಗಿದೆ. ಸರಿ ಬಿಡು, ಅವರೀಗ ಆರ್ಡರ್ ಮಾಡಿ ಇಡ್ತಾರಂತೇಳಿ ಹೇಳಿದ್ದಾರೆ. ನಾವು ಈಗ ಹೋಗ್ಬೇಕು, ಅವರೆಲ್ಲಿ ಸಿಗ್ತಾರಂತೇಳಿ ಹೇಳಿ ನೋಡುವ. ನೋಡಿ 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 ಎಲ್ಲರೂ ನಮ್ಮನ್ನು ಬಿಟ್ಟು ಆರ್ಡರ್ ಮಾಡಿ ಕುತ್ಕೊಂಡಿದ್ದಾರೆ. ಫೈನಲ್ ಡಿಸ್ಕಷನ್ ಆಗ್ತಾ ಉಂಟು. ಎಂತ ಆರ್ಡರ್ ಮಾಡೋದು ಈಗ? ಇದು ಅನ್ಲಿಮಿಟೆಡ್ ಮಂಡಿ ಆಲ್ ಸಾರ್ ಮಂಡಿಯ ಇದೊಂದು ಯಾರು ಓದಿ ಹೇಳ್ಬೇಕು ನನಗೆ. ಅನ್ಲಿಮಿಟೆಡ್ ಮಂಡಿ ಆಲ್ ಸಾರ್ ಮಂದಿ ಅಲ್ ಶಾರುಖ್ SRK. ಇವ್ರು ನಿಮಗೆ ಗೊತ್ತಲ್ಲ, ಗಾಡ್ ಆಫ್ ಕನ್ನಡ. ಇವರು ಗಾಡ್ ಆಫ್ ಕುಸ್ತಿ, ಇವರು ಗಾಡ್ ಆಫ್ ಟೀಚಿಂಗ್, ಇವರು ಗಾಡ್ ಆಫ್ ಲರ್ನಿಂಗ್, ಇವರು ಗಾಡ್ ಆಫ್ ಕುಕ್ಕಿಂಗ್. ನಾನು ಗೊತ್ತಲ್ಲ, ಗಾಡ್ ಆಫ್ ಈಟಿಂಗ್. ಆರ್ಡರ್ ಆಲ್ಫಾ ಮಂದಿ ಫುಲ್ ಒಂದು ಹಾಫ್ ವಿತ್ ಮಂಡಿ. ಹಾಂ, ಇದು 4 ವೇರಿಯಂಟ್ ಇದೆ. ಅದು ಒಂದು ಚಾಯ್ಸ್ ಮಾಡಿ. ಇದ್ರಾಗ ಹಾಂ, ಇದು ಹಾಕೊಂಡು A few moments later. ಜೆರೆಸ್ ಚಾಯ್ಸ್ 4 ವೇರಿಯಂಟ್, ಚಿಕನ್ ವೇರಿಯಂಟ್ ಇದೆ, ಒಂದು ಸೆಲೆಕ್ಟ್ ಮಾಡಬೇಕು. ಇದು ಫುಲ್ ಬರುತ್ತೆ. 2 hours later. 3 hours later. ಇವರು PUCಯಲ್ಲಿ ಸಬ್ಜೆಕ್ಟ್ ಚೂಸ್ ಮಾಡುವಾಗಲೂ ಇಷ್ಟು ಸೀರಿಯಸ್ ಆಗಿ ಚೂಸ್ ಮಾಡಲಿಲ್ವೇನೋ. ಈಗ ಮೆನು ನೋಡಿಕೊಂಡು ಫುಲ್ ಸೀರಿಯಸ್ ಆಗಿ ಚೂಸ್ ಮಾಡಿದೆ. ನೋಡಿ, ಇದೆರಡು ಕ್ಯೂಟೀಸ್. ಕೂಲ್ ಡ್ರಿಂಕ್ಸ್. ಇದು ಕೂಲ್ ಡ್ರಿಂಕ್ಸ್ ಅಂತ ಇದೆ. ಹಾಂ, ಮಾಕ್ಟೇಲ್. ಏನಿದು? ಇಲ್ಲಿ ನೋಡಿ, ಇಲ್ಲಿ ನೀರು ಸಹ ವಾಟರ್ ಬಾಟಲ್ ಎಲ್ಲಿ ಬಂದಿದೆ ಫುಲ್. ಇದೀಗ ನಾವು ತುಂಬ ಕಾಸ್ಟ್ಲಿ ಆರ್ಡರ್ ಮಾಡಿದ್ದೇವೆ. ಅದಕ್ಕೆ ಈಗ ನಾನು ಇಷ್ಟು ಟಿಶ್ಯೂ ಕದ್ಕೊಂಡು ಹೋಗ್ತಿದ್ದೇನೆ. ಆಮೇಲೆ ಇವರು ಯಾರಾದರೂ ಒಬ್ಬರೊಟ್ಟಿಗೆ ಒಂದಿಷ್ಟು ಟಿಶ್ಯೂ ಕದ್ಕೊಂಡು ಹೋಗ್ಲಿಕ್ಕೆ ಹೇಳ್ತೇನೆ. ನೀವು ಬಹಳ ಬುದ್ಧಿವಂತರು. ಇವಳು ಫಸ್ಟ್ ಕದಿತಾಳಂತೆ. ನಾವು ಟಿಶ್ಯೂ ಕದ್ರೆ ಕಮ್ಮಿ ಆಯ್ತು, ಸೊ ನಾವು ಕತ್ಕೊಂಡು ಒಂದು ಓಡ್ಕದ ಬಾಟ್ಲಿ ಮತ್ತು 3 ಗ್ಲಾಸ್. 4 ಗ್ಲಾಸ್. ಇದೆಲ್ಲವನ್ನು ನಾವು ಇವತ್ತು ಇಲ್ಲಿಂದ ಹಾರಿಸು. ಹೆಚ್ಚಿಗೆ ಹಾಕ್ಕೊಂಡು ಹೋಗುದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆದರೆ ಇದು ಮೆನು ನೋಡಿ, ಮೆನು ದೊಡ್ಡ ಬಾಳೆಲಕ್ಕಿಂತ ದೊಡ್ಡದುಂಟು. ಇದರಲ್ಲಿ ಚಿಕನ್ ಮಂದಿ ತಿನ್ನೋದು ಅಂತೇಳಿ ನನಗೆ ಡೌಟ್ ಆಗ್ತಾ ಉಂಟು. ಕಡೆಗೂ ನಮಗೆ ಬಟ್ಲು ಕೊಟ್ಟರು ಮತ್ತು ಪ್ಲೇಟ. ನಾವೀಗ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದೇವೆ. ರೆಸ್ಟೋರೆಂಟಿಗೆ ಬಂದದ್ರಿಂದ ನಮಗೆ ಪ್ಲೇಟ್ ಕೊಟ್ಟರು. ಈಗ ಟಿಶ್ಯೂ ಅಲ್ಲಿ ನಾವು ಒರೆಸ್ಕೊಳ್ತಾ ಇದ್ದೇವೆ. ಮನೆಯಲ್ಲೆಲ್ಲ ನೀರಲ್ಲಿ ತೊಳೆಯೋದು. ವಿ ಆರ್ ರಬ್ಬಿಂಗ್ ಫ್ರಮ್ ಟಿಶ್ಯೂ ಫ್ರಮ್. ಸಾರಿ ಗೈಸ್, ನನಗೆ ಅಷ್ಟು ಇಂಗ್ಲೀಷ್ ಬರೋದಿಲ್ಲ. ಅದು ರೆಸ್ಟೋರೆಂಟಿಗೆ ಬಂದದಕ್ಕೆ ಸ್ವಲ್ಪ ಇಂಗ್ಲೀಷ್ ಮಾತಾಡಬೇಕು. ಈಗ ಪ್ಲೇಟ್ ಕೊಟ್ಟದ್ರಿಂದ ನಮಗೆ ಕನ್ಫರ್ಮ್ ಆಯಿತು, ಇನ್ನು ಸ್ವಲ್ಪವೇ ಕೆಲವೇ ಹೊತ್ತಿನಲ್ಲಿ ನಮಗೆ ಚಿಕನ್ ಆಲ್ಫಾ ಮಂಡಿ ಬರ್ತದೆ ಅಂತೇಳಿ ಹೇಳಿ. ನೋಡಿ ಕಡೆಗೂ ಬಂತು ಚಿಕನ್ ಮಂಡಿ. ಇದೇ ನೋಡಿ ಆಫಿಷಿಯಲ್
ಚಿಕನ್ ಮಂಡಿ. ಈಗ ಇದನ್ನು ನಾವು ಫಸ್ಟಿಗೆ ಪಾಲ್ ಮಾಡ್ಕೊಳ್ಬೇಕು, ಆಮೇಲೆ ಟೇಸ್ಟ್ ಹೇಳ್ತೇನೆ ಹೇಗುಂಟಂತ ಹೇಳಿ. ಅನ್ಲಿಮಿಟೆಡ್ ರೈಸ್ ಮಾತ್ರ, ಅನ್ಲಿಮಿಟೆಡ್ ಚಿಕನ್ ಇಲ್ಲ. ನಾವೀಗ ಒಂದು ಡಿಶನ್ನು ಖಾಲಿ ಮಾಡಿ ಆಯಿತು ಆಲ್ಮೋಸ್ಟ್. ನನಗೆ ಒಂದು ತಿಂದು ನೋಡಬೇಕು, ಒಂದು ಪೀಸ್ ತಗೊಂಡಿದ್ದೇನೆ. ಸ್ಪೈಸಿ ಇಲ್ಲ, ಮೈಲ್ಡ್ ಸ್ಪೈಸಿ. ಸ್ಪೈಸಿನೇ ಇಲ್ಲ ಇದರಲ್ಲಿ ಹೇಳಬೇಕಂತ ಹೇಳಿದರೆ ಸ್ಪೈಸಿಯೇ ಇಲ್ಲ, ಖಾರವೇ ಇಲ್ಲ. ಮೊದಲಿಗೆ ನಾನು ಚಿಕನ್ ತಗೊಂಡಿದ್ದೇನೆ, ಆಮೇಲೆ ಇದಕ್ಕೆ ಸ್ಪೈಸಿ ಆನಿಯನ್ ಹಾಕಿ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಚಟ್ನಿ, ಒನ್ ಬಿಗ್ ಬೈಟ್. ಇದರಲ್ಲಿ ಸ್ಪೈಸಿ ಉಂಟು, ಆದರೆ ಇದು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಅಲ್ಲ, ಪುದೀನ ಸೊಪ್ಪಿನ ಚಟ್ನಿ. ಈಗ ಚಿಕನ್ ಶೇರ್ ಆಗಿದೆ, ರೈಸ್ ಶೇರ್ ಆಗ್ತಾ ಉಂಟು, ಮಂಡ್ಯ ರೈಸ್, ಮಂಡಿ ರೈಸ್ ಶೇರ್ ಆಗ್ತಾ ಉಂಟು ಗಾಯ್ಸ್ ನೋಡಿ. ಇದರೊಟ್ಟಿಗೆ ಟೊಮೆಟೊ ಗೊಜ್ಜಿ ಮತ್ತು ತರಕಾರಿ ಮತ್ತು ಮೇಯೋ ಕೊಟ್ಟಿದ್ದಾರೆ. ಪ್ಲಸ್ ಮೇಯೋ, ಚಿಕನಿಗೆ ಮೇಯೋ ಹಾಕಲಿಕ್ಕೆ ಮತ್ತು ಇದು ನೋಡಿ. ಈಗ ಎಲ್ಲ ಪ್ಲೇಟ್ ಎಲ್ಲ ರೆಡಿಯಾಗಿದೆ. ಟೊಮೆಟೊ ಗೊಜ್ಜೊಟ್ಟಿಗೆ ರೈಸ್, ಟೊಮೆಟೊ ಗೊಜ್ಜೊಟ್ಟಿಗೆ ತಿಂತಾ ಇದ್ದೇನೆ. ಸ್ಪೈಸೇ ಇಲ್ಲ, ಫುಲ್ ಸ್ವೀಟ್ ಅಲ್ಲ ಇದು, ಫುಲ್ ಸ್ವೀಟ್. ಇದು ಮೇಯೋ, ಸ್ಪೈಸಿ ಮೇಯೋ ಅಲ್ಲ, ವೈಟ್ ಮೇಯೋ. ಇದರೊಟ್ಟಿಗೆ ಜಸ್ಟ್ ಒನ್ ಬೈಟ್. ಜಸ್ಟ್ ಶೋವಿಗೆ ಹಾಕೋಣ. ಮೇಯೋ ಒಟ್ಟಿಗೆ ಸಹ ಒಳ್ಳೆದುಂಟು, ಆದರೆ ನನಗೆ ಮೇಯೋ ಟೇಸ್ಟ್ ಅಷ್ಟು ಇಷ್ಟ ಅಲ್ಲ. ಇಲ್ಲಿ ಒಳ್ಳೆದುಂಟು. ವಿದ್ ಚಿಕನ್ ಟ್ರೈ ಮಾಡ್ತಿದ್ದೇನೆ, ವಿದ್ ಚಿಕನ್ ಒಟ್ಟಿಗೆ ಮೇಯೋ ಟ್ರೈ ಮಾಡ್ತಿದ್ದೇನೆ ನಾನು. ಸ್ವೀಟ್ ಚಿಕನ್, ವೆರಿ ಸ್ವೀಟ್. ಕಡೆಗೂ ನಮ್ಮ ಅನ್ಲಿಮಿಟೆಡ್ ಮೀಲ್ ಮುಗಿತಾ ಬಂತು. ಲಾಸ್ಟ್ ಸ್ಟ್ರೆಚ್ಚಲ್ಲಿದ್ದೇನೆ ನಾನು. ಇವರೆಲ್ಲ ತಿಂದು ನನಗಿಂತ ಫಸ್ಟೇ ತಿಂದು ಖಾಲಿ ಮಾಡಿದ್ದಾರೆ. ನಂಗಂತೂ ಸಾಕಾಗಿ ಹೋಯಿತು. ಸ್ವಲ್ಪ ನಂಗೆ ಕಾದು ಸಾಕೋದು. ಮಿನಿಮಮ್ ನಾವು ಒಂದು 2 ಗಂಟೆಗೆ ಬಂದಿತ್ತು ಆರ್ಡ್ರ್, ಒಂದು 2:15, 2:45 ಬಂದಿತ್ತು. ಈಗ 4:00 ಬಂತು. ನಮ್ದು ಮುಗಿಲ್ಲ. ಮನೆಗೆ ಹೋಗ್ತಿ ಪಕ್ಕ ಒಂದು 5 ಗಂಟೆ ಆಗ್ಬೋದು. ಆ್ಯಕ್ಚುಲಿ ಎಂತಾಯ್ತಂದರೆ ನಮ್ದೆಲ್ಲ 2 ಸರ್ತಿಗೆ ಮುಗೀತು. ಒಂದು 6ನೇ ಸರ್ತಿ ಊಟ ಮಾಡ್ತಿತ್ತು. ನಮಗೆ ಕಾದು ಸಾಕಾಗಿ ಎಷ್ಟು ಹೊತ್ತಿಗೆ ಮನೆಗೆ ಹೋಗೋದನ್ನು ಕಾಯ್ತಿತ್ತು. ಅವರಿಬ್ಬರಂತೂ ಕೈ ತೊಳೆದೇ ಆಗಿದ್ದರಿಂದ ಕೈಯಲ್ಲೇ ಹೊಸ ಜೀವನೋಪಾಯಗಳು ಬರ್ತವೆ. ಅದೆಲ್ಲ ಸಾಯ್ಲಿ. ಇಷ್ಟೆಲ್ಲ ತಿಂದು ಮುಗಿತಲ್ಲ, ಇನ್ನೊಂದು ಜ್ಯೂಸ್ ಕುಡಿಬೇಕು, ಒಂದು ಐಸ್ ಕ್ರೀಮ್ ತಿನ್ನಬೇಕು, ಒಂದು ಶಾರ್ಮಾ ತಿನ್ನಬೇಕು, ಇನ್ನೂ ತುಂಬ ಪ್ಲ್ಯಾನ್ಸ್ ಇಟ್ಕೊಂಡು ಬಂದಿದ್ದೇನೆ. ಫುಡ್ ಉಂಡು ಪಂಡ ರಕ್ಕ ಸೇರ್ಲಕ ತಿನ್ಪುಣ. ನನ್ನ ಹತ್ರ ದುಡ್ಡಿಲ್ಲ. ನೋಡುವ ನಮ್ಮ ಅಣ್ಣ ಏನು ಹೆಲ್ಪ್ ಮಾಡ್ತಾನಂತ ನೋಡ್ಬೇಕು ನಮಗೆ. ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎಣೆ ಇಲ್ಲ. ಆ್ಯಕ್ಚುಲಿ ನಮ್ದು ಆಯ್ತು ಈಗ ಊಟ ಮಾಡಿ. ಹೇಗಿತ್ತು ಊಟ? ಸೂಪರ್ ಫೈನ್ ಪಟ್ಲಾಸ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ,
ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇವನಂತೂ ಸರಿ ಊಟ ಮಾಡ್ದ. ಹೇಗಿತ್ತು ಬ್ರೋ ಊಟ? ಊಟ ಚೆನ್ನಾಗಿತ್ತು. ನನಗೆ ರೈಸ್ ತುಂಬ ಇಷ್ಟ ಆಯಿತು. ಯಾ, ಚಿಕನ್ ಸ್ವಲ್ಪ ಸ್ವೀಟ್ ಇತ್ತು, ಅಂದರೆ ನಾವು ಆರ್ಡ್ರ್ ಮಾಡಿದ್ದೆ ಸ್ವೀಟ್, ಸೊ ಒಳ್ಳೆ ಇತ್ತು ಮಾತ್ರ. ಹೇಗಿತ್ತು ಊಟ ಅಂತಾರೆ ಹೇಳಿ. ರೈಸ್ ಹೇಗಿತ್ತು? ಪೀಸ್ ಹೇಗಿತ್ತು? ಸ್ವೀಟ್. ಯಾ, ಪೀಸ್ ವಾಸ್ ಲಿಟಲ್ ಬಿಟ್ ಸ್ವೀಟ್. ಅಂದರೆ ನಮ್ಮ ಟೇಸ್ಟ್ ಬಡ್ಸಿಗೆ ಸ್ವೀಟ್ ಅಷ್ಟು ಮ್ಯಾಚ್ ಆಗೋದಿಲ್ಲ. ಕಡೆಗೂ ಅನ್ಲಿಮಿಟೆಡ್ ಮುಗೀತು. ನಾನಂತೂ ಹೊಟ್ಟೆ ತುಂಬ ತಿಂದೆ. ಯಾರು ತಿಂದ್ರೋ ಇಲ್ಲೋ ಗೊತ್ತಿಲ್ಲ. ಪರ್ ಹೆಡ್ 310 ರುಪೀಸ್ ಆಯಿತು. ನನ್ನ ಪ್ರಕಾರ ಓಕೆ ಅಂತೇಳಿ ಹೇಳಿ. ಅನ್ಲಿಮಿಟೆಡ್ ಮೀಲಿಗೆ 310 ರುಪೀಸ್. ಆದರೆ ಚಿಕನ್ ಅನ್ಲಿಮಿಟೆಡ್ ಇಲ್ಲ, ಖಾಲಿ ರೈಸ್ ಮಾತ್ರ ಅನ್ಲಿಮಿಟೆಡ್, ಫ್ಲೇವರ್ಡ್ ರೈಸ್. ಹಾಗಾಗಿ ಇವರೆಲ್ಲ ಈಗ ಡೆಸರ್ಟಿಗೆ ಏನು ತಿನ್ನೋದಂತೇಳಿ ಹೇಳಿ ಡಿಸ್ಕಷನ್ ಮಾಡ್ತಿದ್ದಾರೆ. ನೋಡುವ ಡೆಸರ್ಟ್ ಏನಾದರೂ ತಿಂತಾರಾ ಅಂತೇಳಿ. ಈ ಅನ್ಲಿಮಿಟೆಡ್ ಮೀಲ್ ನಿಮಗೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಇದು ನೀವು ಬಾರಿ ಬಾರಿ ಬರ್ಬೋದು, ಇಲ್ಲಿಗೆ ಗಡಿ ಬರ್ಬೋದು. ಇವನೊಂದು ಬಿಟ್ಟಿಗೆ ಮತ್ತೆಲ್ಲರೂ ಇವ ಹೊರ ಅಂಗಡಿ ಬಾಯಿ ಮುಚ್ಕಷ್ಟೇ. ಇಲ್ಲ, ಅನ್ಲಿಮಿಟೆಡ್ ಅಂದಮೇಲೆ ತಿನ್ನಲೇಬೇಕಲ್ಲ ಗಾಯ್ಸ್. ಆದರೆ ಮರಿಬೇಡಿ, ಇದೇ ರೀತಿಯ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ. ಅಲ್ಲಿವರೆಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.